ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ನಾವೀಗ ನೋಡ್ತಿರೋಂಥದ್ದು ಬೋರೋಸಿಲ್ ಗ್ಲಾಸ್ ಜಾರ್. ಇದನ್ನು ಸ್ಟವ್ ಮೇಲೆ ಡೈರೆಕ್ಟಾಗಿ ಇಡ್ಬೋದು. ಬಿಸಿ ನೀರು ಕಾಯಿಸೋದಕ್ಕೆ, ಟೀ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನೋಡೋದಕ್ಕೆ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರಾಡಕ್ಟ್ನ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ. ಬ್ಲೂ ಟೀನ ಮಾಡ್ಕೊತಾ ಇದ್ದೀನಿ. ಈ ಬ್ಲೂ ಟೀ ಶಂಖುಪುಷ್ಪ ಹೂಗಳಿಂದ ತಯಾರಿ ಮಾಡಿರ್ತಾರೆ. ನಿಮ್ಮನೇಲಿ ಶಂಖುಪುಷ್ಪ ಹೂವಿನ ಗಿಡಗಳಿದ್ರೆ ಹೂಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೋಬಹುದು. ಡೈಲಿ ಎರಡೆರಡು ಹೂಗಳು ಹಾಕೊಂಡು ಈ ರೀತಿ ಟೀಯನ್ನು ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಮನೇಲಿ ಗಿಡ ಹಾಕೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಈ ಬ್ಲೂ ಟೀ ಶಂಖುಪುಷ್ಪಿ ಹೂಗಳನ್ನು ಒಣಗಿಸಿ ಟೀ ಬ್ಯಾಗ್ಸ್ನಲ್ಲಿ ಹಾಕಿ ಇಟ್ಟಿರ್ತಾರೆ. ನಮಗೆ ರೆಡಿಮೇಡ್ ಆನ್ಲೈನಲ್ಲಿ ಸಿಗುತ್ತೆ. ಸೊ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಬ್ಲೂ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ತುಂಬಾನೇ ಹೆಲ್ತಿ ಬೆನಿಫಿಟ್ಸ್ ಇದೆ. ಈ ಬ್ಲೂ ಟೀ ಕುಡಿಯೋದ್ರಿಂದ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಬ್ಲೂ ಟೀಯಲ್ಲಿ ಕ್ಯಾಟೆಚಿನ್ ಅಂತ ಒಂದು ಅಂಶ ಇರುತ್ತೆ. ಇದು ನಮ್ಮ ದೇಹದ ಕೊಬ್ಬನ್ನು ಕರಗಿಸಿ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಸಹಕರಿಸುತ್ತೆ. ಬ್ಲೂ ಟೀಯಲ್ಲಿ ಸಾಕಷ್ಟು ಉತ್ಕರ್ಷಣ ನಿರೋಧಕ ಅಂಶಗಳು ಇದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡುತ್ತೆ. ಮಧುಮೇಹಿಗಳಿಗೆ ಬ್ಲೂ ಟೀ ಒಂದು ಉತ್ತಮ ಆಯ್ಕೆ ಆಗಿದೆ. ಈ ಬ್ಲೂ ಟೀ ಕುಡಿಯೋದ್ರಿಂದ ನಮ್ಮ ಹೃದಯವನ್ನ ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತೆ. ಕೂದಲು ಮತ್ತು ಚರ್ಮವನ್ನ ಸುಧಾರಿಸುತ್ತದೆ. ಹಾಗೆ ನಮ್ಮ ಮನಸ್ಸಿನ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡಿ ಒಳ್ಳೆ ನಿದ್ದೆ ಮಾಡಲು ಸಹಾಯ ಮಾಡುತ್ತೆ. ಈ ಬೋರೋಸಿಲ್ ಫ್ಲಾಸ್ಕ್ನಲ್ಲಿ ಬಿಸಿ ನೀರು ಬಾಯ್ಲಿಂಗ್ ಪಾಯಿಂಟ್ಗೆ ಬಂದ ಮೇಲೆ ನೀರು ಕುದೀತಾ ಇದ್ದಾಗ ಒಂದು ಟೀ ಬ್ಯಾಗನ್ನು ಹಾಕಿ 10 ನಿಮಿಷ ಹಾಗೆ ಬಿಟ್ಟಿದ್ದೀನಿ. 10 ನಿಮಿಷ ಆದಮೇಲೆ ಒಂದು ಗ್ಲಾಸ್ಗೆ ಹಾಕೊಂಡು ಇದ್ರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ಮತ್ತು ಅರ್ಧ ಹೋಳಷ್ಟು ನಿಂಬೆ ರಸ ಸೇರಿಸಿ ಕುಡಿತಾ ಇದ್ದೀನಿ. ತುಂಬ ಟೇಸ್ಟಿ ಆಗಿರುವಂಥ ಬ್ಲೂ ಟೀ ರೆಡಿಯಾಗಿದೆ. ನಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಸಿಗಬೇಕು ಅಂತ ಹೇಳಿದ್ರೆ ದಿನಕ್ಕೆ 2 ಸಲ ಈ ಬ್ಲೂ ಟೀಯನ್ನು ಕುಡಿಬೋದು.